ಏನು ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಸಭೆ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರು ರೇವಣ್ಣವರು ತೀರ್ಮಾನ ಮಾಡಿದ್ದಾರೆ. ಆ ಸಭೆಗೆ ಇವತ್ತು ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರಮುಖರು ಬಂದಿದ್ದಾರೆ. ಆ ಸಭೆಗೆ ರೇವಣ್ಣವರು ಯಾವುದು ಲೆಜಿಸ್ಲೇಚರ್ ಕಮಿಟಿ ಮೀಟಿಂಗ್ ಇದೆ, ಅದು ನಾನು ಮುಗಿಸ್ಕೊಂಡು ಬರ್ತೀನಿ, ನೀವು ಬನ್ನಿ ಅಂತ ಹೇಳಿದರು. ನಾನಿವತ್ತು ಯಾವುದನ್ನು ಮಾತಾಡಬೇಕು ಅಂತ ಬಂದಿಲ್ಲ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ಪಾರ್ಲಿಮೆಂಟ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಮತ್ತೊಂದು ಸಾರಿ ಮೀಟ್ ಮಾಡ್ತೀನಿ, ಜೊತೆಲೇ ಊಟ ಮಾಡೋಣ. ಆವತ್ತು ಏನೇನು ವಿಷಯ, ಏಕೆ ನನ್ನ ಟರ್ಮು ನೆಕ್ಸ್ಟ್ ಜೂನ್ಗೆ ಮುಗಿಯುತ್ತೆ. ಆದ್ದರಿಂದ ಈ ಸಾರಿ ಪಾರ್ಲಿಮೆಂಟಲ್ಲಿ ಏನೇನು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲ ವಿಷಯ ಸಂಗ್ರಹಣ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದರು. ಇವತ್ತು ಯಾವುದು ಪ್ರಮುಖವಾಗಿ ನಮ್ಮ ಜಿಲ್ಲೆಯ ಸಂಘಟನೆ 24ನೇ ತಾರೀಕಿನ ಸಭೆಗೆ ಅತ್ಯಂತ ಮೇಲ್ಮಟ್ಟದ ಸಭೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪ್ರಮುಖರು ಬಂದಿದ್ದಾರೆ. ಅವ್ರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಅಂತೇಳಿ ಇವತ್ತು ನಾನು ಬಂದಿರೋದು. ತಾವು ಬಂದಿದ್ದೀರಿ, ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಹೊಸ ವರ್ಷ ಶುಭಾಶಯ ಹೇಳಿದೆ. ತಾವೇನಾದರೂ ಕೇಳೋದಿದ್ದರೆ ಕೇಳಿ. ನನ್ನ ತಲೆಯೊಳಗೆ ಏನೂ ಇಟ್ಕೊಂಡು ಬಂದಿಲ್ಲ. ಈ ಬಳ್ಳಾರಿ ವಿಷಯದಲ್ಲಿ ನಾನು ಟಿ ವಿಲಿ ನೋಡಿದೆ, ಏಕೆಂದರೆ ಅಲ್ಲಿ ಗುಂಪು ಘರ್ಷಣೆ ಆಗಿದೆ. ಅದು ಶಾಸಕರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಯಾರೋ ಒಬ್ಬ ಹುಡುಗ ತೀರೋಗಿರೋನ್ನ ಬಾಡಿನ ಕ್ಯಾರಿ ಮಾಡುವಾಗ ಶಾಸಕರು ಆ ಹುಡುಗನ ಯಾರು ಗುಂಡಿನ ಪೆಟ್ಟಿನಿಂದ ಸತ್ತಿದ್ದಾನೋ ಅವನ ಬಾಡಿಯನ್ನು ಹೊತ್ಕೊಂಡು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯನ ದೃಷ್ಟಿ ಮಾಧ್ಯಮದಲ್ಲಿ ನೋಡಿದೆ. ನಾನು ಅದ್ರ ಬಗ್ಗೆ ಕೂಡ ಏನು ಹೇಳುವ ಶಕ್ತಿ ಇಲ್ಲ. ಆ ಗುಂಡು ಹೊಡೆದರೆ ಯಾರು, ಆಮೇಲೆ ದೃಷ್ಟಿ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ನಮ್ಮ ರೆಡ್ಡಿ ಅಲ್ಲಿತ್ತಿಲ್ಲ ಅಂತೇಳಿ ಇದ್ದರೆ ಅವರಿಗೆ ಅಪಾಯ ಆಗೋದು ಅಂತಲೂ ಒಂದು ಭಾವನೆ ದೃಷ್ಟಿ ಮಾಧ್ಯಮದಲ್ಲಿ ವ್ಯಕ್ತ ಆಗಿದೆ. ಅಲ್ಲಿ ಅವ್ರ ಮನೆ ಮುಂದೆ ಎಂಥದ್ದು ಇದು ಫ್ಲ್ಯಾಗ್ ಕಟ್ಟಲಿಕ್ಕೆ ಜಗಳ ಆಯಿತು ಅಂತಲೂ ಏನೋ ಸಮಥಿಂಗ್ ಇದೆ. ಅದರ ಮೇಲೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ವಿಷಯವನ್ನೆಲ್ಲ ಅವರು ಸಂಗ್ರಹಣ ಮಾಡ್ತಾ ಇದ್ದಾರೆ ಅಂತೇಳಿ ವರದಿ ಮಾಧ್ಯಮದಲ್ಲಿ ಬಂದಿರೋದು. ಸಿದ್ದರಾಮಯ್ಯವರು ನನಗೆ ಡೀಟೇಲ್ಸ್ ಬಂದ ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಅಭಿಪ್ರಾಯಗಳು ಈ ಥರ ಇದೆ. ಆಮೇಲೆ ಈಗ 4 ಚಾರ್ಜ್ ಶೀಟ್ನ ಮಾಡಿದ್ದಾರೆ ಅಂಥೇಳಿ, ಆಮೇಲೆ ಆ ಗುಂಡು ಯಾರು ಹೊಡೆದಿದ್ದಾನೋ ಅದು ಪೊಲೀಸ್ನವರ ಗನ್ನಿಂದ ಬಿದ್ದಿರೋದಲ್ಲ ಅನ್ನೋದು, ಯಾರೋ ಖಾಸಗಿಯ ವ್ಯಕ್ತಿ ಹೊರಗಡೆಯಿಂದ ಹೊಡೆದಿದ್ದಾರೆ. ಹೀಗೆ ಹಲವಾರು ರೀತಿಯಾದಂಥ
ಭಾವನೆಗಳು ಮಾಧ್ಯಮದಲ್ಲಿ ವ್ಯಕ್ತ ಆಗಿರೋದನ್ನು ನೋಡಿದ್ದೇನೆ ನಾನು. ಅದರಿಂದ ನಿಖರವಾಗಿ ನಾನು ಹೀಗೆ ಆಯಿತು ಹಾಗಾಯಿತು ಅಂತ ಹೇಳೋದು ನನಗೆ ಸ್ವಲ್ಪ ಕಷ್ಟ. ಒಂದು ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರಿಗೆ ಸರ್ಕಾರ ಸಾಕಷ್ಟು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಗೋಬೇಕು ಅಂತಲೂ ಒಂದು ವರ್ಗ ಹೇಳಿರೋದನ್ನು ಕೇಳಿದ್ದೇನೆ. ನಾನು ನಿಮ್ಮ ಪತ್ರಿಕೆ ನೋಡಲ್ಲ, ಈಗ ಟಿ ವಿ ನೋಡ್ಕೊಂಬಂದು ಹೇಳ್ತಾ ಇದ್ದೇನೆ. ನಾನು ಇರೋ ವಿಷಯ ಹೇಳಬೇಕು ಈಗ. ಅದರಿಂದ ಕಾದು ನೋಡೋಣ ಯಾವ ರೀತಿ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಕಾದು ನೋಡೋಣ ಅಷ್ಟೇ. ಐ ಕಾಂಟ್ ಜಂಪ್ ಟು ಕನ್ಕ್ಲೂಷನ್. ನಾನು ಇನ್ನೇನಾದರೂ ವಿಷಯ ಇದ್ದರೆ ಕೇಳಿ. ಇಂಥ ಗನ್ ಸಂಸ್ಕೃತಿ ರಾಜ್ಯಕ್ಕೂ ಕಾಲಿರ್ತಲ್ಲ ಅಂತ ಪಕ್ಕದ ಆಂಧ್ರದಲ್ಲಿ ಕೇಳ್ತಾ ಇದ್ವಿ, ಬೇರೆ ಕಡೆ ಇರ್ತಿತ್ತು, ಬಿಹಾರದಲ್ಲಿ ಇರ್ತಿತ್ತು, ಯಾವುದರಲ್ಲಿ ಕರ್ನಾಟಕದಲ್ಲೂ ಕೂಡ ಈ ಗನ್ ಸಂಸ್ಕೃತಿ ಕಾಲಿಟ್ಟಿದೆಯಲ್ಲ ಅಂತ. ಗನ್ ಸಂಸ್ಕೃತಿ ಆಂಧ್ರದಲ್ಲಿ ಕೇಳ್ತಾ ಇದ್ವಿ, ಕರ್ನಾಟಕಕ್ಕೂ ಬಂದಿದೆಯಲ್ಲ ಅಂತ. ನಾನು ಇದ್ರ ಬಗ್ಗೆ ಹೇಳೋದು ಕಷ್ಟ ಸರ್. I don't want to react. ಸರ್, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾರಾಯಿ ಮತ್ತೆ ಲಾಟ್ರಿ ಬ್ಯಾನ್ ಮಾಡಿದ್ರು, ಸಾರಾಯಿನ ಬ್ಯಾನ್ ಮಾಡಿದ್ರು. ಆ ಸಂದರ್ಭದಲ್ಲೂ ಬಳ್ಳಾರಿ ಮತ್ತೆ ಪಕ್ಕದ ಕೊಪ್ಪಳ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಪ್ರತಿಭಟನೆಗಳಾಗಿ 7 ಬಂದೂಕುಗಳನ್ನು ಸೀಸ್ ಮಾಡಿದ್ರು ಆ ಟೈಮ್ನಲ್ಲಿ. ಅದು ಈಗ ಮತ್ತೆ ಇಲ್ಲಿ ಎಂಟ್ರಿ ಆಗ್ತಿರೋದು ಯಾಕೆ? ಬಳ್ಳಾರಿಯಲ್ಲಿ ಇಷ್ಟೊಂದು ಗನ್ ಫೈರಿಂಗ್ ಎಲ್ಲ ನಡೀತಾ ಇದ್ರು, ಗೌರ್ಮೆಂಟ್ ಕೇರ್ ಮಾಡ್ತಿದೆ ಅಂತ ಅನ್ಸುತ್ತೆ ನಿಮಗೆ? ಅದ್ರ ಬಗ್ಗೆ ಕಡಿವಾಣನೇ ಇಲ್ಲ ಅಂತ ಅನ್ಸಲ್ವ? ನಾನು ಈ ಪ್ರಶ್ನೆಗೆ ಈ ಸಂದರ್ಭದಲ್ಲಿ ಉತ್ತರ ಕೊಡಲಿಕ್ಕೆ ಹೋಗಲ್ಲ. ಕುಮಾರಸ್ವಾಮಿಯವರ ಜೊತೆ ಸಂದರ್ಭ ಬಂದಾಗ ಅವರು ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ಅವರಿಗೆ 2 ಸಾರಿ ಮುಖ್ಯಮಂತ್ರಿಯಾಗಿ ಏನೇನು ಕ್ರಮ ತೆಗೆದುಕೊಂಡ್ರು, ಅದಾದಮೇಲೆ ವಿರೋಧ ಪಕ್ಷದ ನಾಯಕನಾಗೂ ಏನೇನು ಅವರು ಹೋರಾಟ ಮಾಡಿದ್ದಾರೆ. ಇದೆಲ್ಲವನ್ನು ಅವರು ಹೇಳುವ ಸನ್ನಿವೇಶ ಸಮಯ ಬರಬಹುದು. ಆದ್ದರಿಂದ ಇವತ್ತು ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲ್ಲ. ನೀವೇನು ಪ್ರಶ್ನೆ ಕೇಳಿದರೆ ಸಾರಾಯಿ ನಿಷೇಧ ಮಾಡಿದ್ದು ಅವರು, ಹಲವಾರು ಲೋನ್ ವೇವ್ ಮಾಡಿದ್ದು ಅವರು, ಈಗ ಬೇಕಾದಷ್ಟು ವಿಷಯಗಳಿದೆ. ಅದರಿಂದ ನಾನು ಅವರು ಮಾಡಿರ್ತಕ್ಕಂಥ ಕೆಲಸ, ಅದರಿಂದ ಉದ್ಭವ ಆದಂಥ ಸಮಸ್ಯೆಗಳು, ಇವುಗಳ ಎಲ್ಲ ವಿವರವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ನೀವು ಕೇಳದೇ ಇದ್ದರೂ ನಾನೇ ಹೇಳಿಬಿಡ್ತೇನೆ. ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು-ಮೈಸೂರು ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್ ಇವತ್ತು ಸ್ವಲ್ಪ ಕಠಿಣವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಅದು ಅತಿಯಾಯಿತು, ನಾವು ಮೇಲೆ ಕ್ರಮ ತಗೊಳ್ಬೇಕಾದ್ದು ಅನಿವಾರ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಪೇಪರ್ ನೋಡಿದ್ರೆ ನೀವು, ಫಸ್ಟ್ ಟೈಮು ಅಷ್ಟು ಕಠಿಣವಾಗಿ ಹೇಳಿದ್ದಾರೆ. ತುಂಬ ಸಂತೋಷ ಅವರು ಕ್ರಮ ತೆಗೆದುಕೊಂಡ್ರೆ. ಏನೇನು ನಡೀತಾ ಇದೆ ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಏಕೆಂದರೆ ಆಮೇಲೆ ತಮಿಳ್ನಾಡಲ್ಲಿ ಅಲ್ಲೇ ನಡೀತಾ ಇದೆ. ಇಟ್ ಹಸ್ ಬಿಕಮ್ ಎ ಮೇಜರ್ ಇಶ್ಯೂ. ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ರಿಯಾಕ್ಟ್. ನಮ್ಮದೊಂದು ಸಣ್ಣ ಪಾರ್ಟಿ ಕರ್ನಾಟಕದಲ್ಲಿ ನಾವಿದ್ದೇವೆ.
ನಾವು ಇದರ ಬಗ್ಗೆ ಯಾವುದೂ ಅಸೆಂಬ್ಲಿ ಎಲೆಕ್ಷನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲ. ಅದರಿಂದ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೊಂದು ಸರಿ ಭೇಟಿ ಮಾಡಿ ಹೋಗ್ತೇನೆ ಅಂತೇಳಿ. ಐ ವಿಲ್ ಕೀಪ್ ದಟ್ ಪ್ರಾಮಿಸ್. ಈಗೇನು ಹೊಸ ವರ್ಷದ ಶುಭಾಶಯಗಳು. ನಮ್ಮ ಹಳ್ಳಿಯಿಂದ ಜನ ಬಂದಿದ್ದಾರೆ, ಅಲ್ಲಿಗೆ ಹೋಗೋಣ. ನಮಸ್ಕಾರ. ಮಾತಾಡ್ಬೋದು. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೋಗಿಲು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಯಾವ್ದು ಹೇಳಿ? ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕೋಗಿಲು ಅಲ್ಲಿ ಸರ್ಕಾರ ಕ್ರಮ ತೆಗೆದುಕೊಂಡ ವಿಚಾರವಾಗಿ ಮತ್ತು ಈಗ ಅವರಿಗೆ ಮನೆ ಹಂಚಿಕೆ ಆಗ್ತಾ ಇದೆ ವಿಚಾರವಾಗಿ ನಾನು ನೋಡಿದೆ. ಅಲ್ಲಿ ಬರೀ ಕೇರಳದವರೇ ಇದ್ದಾರೆ ಅಂತ ಅನಿಸಲ್ಲ, ಬಂಗಾಳದವರು ಇದ್ದಾರೆ ಅಂತ ಅನಿಸ್ತದೆ. ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಕೇರಳದವರು ಇರ್ಬೋದು, ಬಂಗಾಳದವರು ಇರ್ಬೋದು, ಇನ್ನೂ ಬೇರೆ ಕಡೆಯಿಂದ ಬಂದಿರೋರು ಇರ್ಬೋದು. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಇದು ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ ವಾದ ವಿವಾದ ಕಳೆದ 4-5 ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ. ನನ್ನ ವೀಲ್ ಚೇರಲ್ಲೇ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಆ ಸ್ಲಮ್ ಒಳಗೆ ಹೋಗೋ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ. ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡೋಣ. ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಅಂತ ಒಂದು ಆರೋಪ. ಈ ವಿಷಯದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದರಿಂದ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ? ಇಲ್ಲಿ ಯಾವುದೋ ಒಂದು ಘಟನೆ ನಡೀತು, ಅದರ ಬಗ್ಗೆ ನೀವು ಗಮನ ಹರಿಸಿದಿರಿ. ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ನಾನು ಬಿ ಜೆ ಪಿಯ ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ, ಪರ ಮಾಡಿದೆ ಅಂತೆಲ್ಲ. ಇಬ್ಬರದು ಸಂಘರ್ಷ ಎಕ್ಸ್ಟ್ರೀಮ್ ಹೋಗಿದೆ. 5 ವರ್ಷದಿಂದ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಕಟ್ಟಲಿಲ್ಲ, ಮನೆ ಕೊಡಲಿಲ್ಲ. ಮೊನ್ನೆ ದಿನ ಕೇರಳದ ಮುಖ್ಯಮಂತ್ರಿ ಹೇಳಿದರು ಅಂದ ತಕ್ಷಣ ಕೇರಳದ ಕಾಂಗ್ರೆಸ್ ಈ ಲೀಡ್ರು ಹೇಳಿದರು ಅಂದ ತಕ್ಷಣ ಅವ್ರಿಗೆ ಈಗಲೇ ಮನೆ ಕೊಡ್ತಾರೆ. ಇದೆಲ್ಲ ವಾದ ವಿವಾದ. ನಾನು ಟಿ ವಿಲಿ ನೋಡಿದ್ದೇನೆ, ಪತ್ರಿಕೆ ಎಷ್ಟು ಓದಲಿಕ್ಕಾಗಲ್ಲ. ನಿಮ್ಮ ದೃಷ್ಟಿ ಮಾಧ್ಯಮ ಇಮ್ಮಿಡಿಯೇಟಾಗಿ ಕ್ಯಾಚ್ ಮಾಡ್ಬೋದು. ನಡೀತಾ ಇದೆ ಇದು ವಾದ ವಿವಾದ. ಅದರಿಂದ ಇಡೀ ಬೆಂಗಳೂರಿನ ಸುತ್ತ ಎಷ್ಟು ಅನ್ನಾದ್ರಿ ಸ್ಲಮ್ಸ್ ಇದ್ದಾವೆ ನೋಡೋಣ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಒಡಲಿಲ್ಲ. 18 ತಿಂಗಳು ಮುಖ್ಯಮಂತ್ರಿ ಇದ್ದೆ ನಾನು. ಇಲ್ಲೇ ತಿಪ್ಪೇಸ್ವಾಮಿ ಅವರಿದ್ದಾರೆ. ನಂದಿನಿ ಲೇಔಟು ನಾನು ಪುಸ್ತಕ ಓದಬೇಕಾಗಿಲ್ಲ, ತಲೆ ಒಳಗಿರೋದಿಲ್ಲ. 850 ಮನೆ ಹೊಡಿಬೇಕು ಅಂತ ಹೇಳಿ ಬುಲ್ಡೋಸರ್ ತೊಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಬಂದರು ನಮ್ಮ ಮನೆ ಹತ್ರ. ಅಂದರೆ ನಮ್ಮ ಮನೆಯೆಲ್ಲ ಮುಖ್ಯಮಂತ್ರಿ ಮನೆ ಹತ್ರ. ಏನು ಹೊರಗಡೆ ಬಾಯಿ ಬಡ್ಕೊತಿದ್ದಾರೆ. ಕೆಳಗಡೆ ಬಂದು ಏನು ಸಮಾಚಾರ ಅಂದರೆ ಈಗೆಲ್ಲ ಬುಲ್ಡೋಸರ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರು.
ಲಕ್ಷ್ಮೀ ವೆಂಕಟಾಚಲಂ ಆವತ್ತು ಬಿ ಡಿ ಎ ಕಮಿಷನರು. ನಾ ಹೇಳಿದೆ ಬೆಳಗ್ಗೆ 6 ಗಂಟೆಗೆ ನಾನು ಬರ್ತೀನಿ, ನೀವು ಹೋಗಿ. ನೀವು ಹೋದೆ, ಎಲ್ಲ ಸ್ಟಡಿ ಮಾಡಿದೆ. ನಿಲ್ಲಿಸಿ ಅಲ್ಲಿಗೆ ಅಂದರೆ ಬಂದು ಯಾರ್ಯಾರೋ ಕಟ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಹೊಡಿಬೇಡಿ ಅಂದರು. ದುಡ್ಡು ಕಟ್ಟೋರಿಗೆ ಏನು ಮಾಡಬೇಕು? ದುಡ್ಡು ಕಟ್ಟೋರಿಗೆ ಬೇರೆ ಜಾಗ ಅಷ್ಟೇ ವಿಸ್ತೀರ್ಣನ ಬೇರೆ ಕಡೆ ಸೆಲೆಕ್ಟ್ ಮಾಡಿ ವಿತಿನ್ 2 months ಮನೆ ಕಟ್ಟಬೇಕು ನಾನು ಆರ್ಡರ್ ಮಾಡಿದೆ. ಅವ್ರಿಗೆ ಸರ್ಕಾರ ನಾವೇ ಹಣ ಕೊಡ್ತೀವಿ, ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು ಅಂತ. ದೇ ಆಲ್ ಅಗ್ರೀಡ್, ದಿ ಮ್ಯಾಟರ್ ವಾಸ್ ಸ್ಟಾಪ್. ಯಾರನ್ನೋ ಯಾವ ಕಡೆಯಿಂದ ಬಂದನು, ಯಾವ ಊರಿಂದ ಬಂದನು, ನಾನು ಅದೆಲ್ಲ ಕೇಳಲಿಕ್ಕೆ ಹೋಗಲಿಲ್ಲ. ಬನ್ನಿ, ಇದೆಲ್ಲ ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಪ್ರಧಾನಮಂತ್ರಿಯಾಗಿಯೂ ಕೆಲಸ ಮಾಡಿದ್ದೀನಿ. ಐ ನೋ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್. ಥ್ಯಾಂಕ್ ಯು ವೆರಿ ಮಚ್.